ಕಾಂಗ್ರೆಸ್ ಕಾರ್ಯಕರ್ತೆಗೆ ಹಲ್ಲೆ ಮಾಡಿದ್ರ ಎಚ್.ಎಂ. ರೇವಣ್ಣ ನಿನ್ನೆ ಕೆಕೆ ಗೆಸ್ಟ್ ಹೌಸ್ನಲ್ಲಿ ಹಲ್ಲೆ ನಡೆಸಿರುವಂಥ ಆರೋಪ ಇದೆ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರನ್ನ ದಾಖಲು ಮಾಡಿದ್ದಾಳೆ ಆ ಮಹಿಳೆ. ಕಾಂಗ್ರೆಸ್ ಕಾರ್ಯಕರ್ತೆ ನಂದಿನಿ ನಾಗರಾಜ್ ದೂರು ಕೊಟ್ಟಿದ್ದಾರೆ. ಎಚ್.ಎಂ. ರೇವಣ್ಣ ಮಾಜಿ ಶಾಸಕರು, ಮಾಜಿ ಸಚಿವರು, ಹಾಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು. ನಂದಿನಿ ನಾಗರಾಜ್ ಎನ್ನುವವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವ ಮಾಹಿತಿ ಇದೆ. ಆ ಮಾಹಿತಿಯನ್ನ ಖುದ್ದು ಆ ಮಹಿಳೆ ಹಂಚಿಕೊಂಡಿದ್ದಾರೆ. ಮಾತ್ರವಲ್ಲ, ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದಾರೆ ಆ ಕಾಂಗ್ರೆಸ್ ಕಾರ್ಯಕರ್ತೆ. ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿಗೂ ಕೂಡ ಅವರು ಟ್ಯಾಗ್ ಮಾಡಿದ್ದಾರೆ ಅಥವಾ ದೂರನ್ನು ಸಲ್ಲಿಕೆ ಮಾಡಿದ್ದಾರೆ. ಇಮೇಲ್ ಮೂಲಕವೂ ಕೂಡ ದೂರು ದಾಖಲು ಮಾಡಿದ್ದಾರೆ. ಜೊತೆಗೆ ಎಚ್.ಎಂ. ರೇವಣ್ಣ ವಿರುದ್ಧ ಹಲ್ಲೆ, ಜಾತಿ ನಿಂದನೆ ಮಾಡಿರುವಂಥ ಆರೋಪ ಕೂಡ ಇದೆ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು NCR ದಾಖಲಾಗಿದೆ. ನೋಡ್ತಾ ಇದ್ದೀರಿ, ನಾಗಲಕ್ಷ್ಮಿ ಚೌಧರಿ ಇದ್ದಾರೆ, ಅವರು ಕೂಡ ಮಹಿಳಾ ಆಯೋಗದ ಅಧ್ಯಕ್ಷರು. ಅವ್ರಿಗೂ ಕೂಡ ಕಂಪ್ಲೇಂಟ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಅವರ ವಿರುದ್ಧವೂ ಅಂದರೆ ಮಹಿಳಾ ಆಯೋಗಕ್ಕೂ ಕೂಡ ಈ ನಂದಿನಿ ನಾಗರಾಜ್ ದೂರು ಕೊಟ್ಟಿದ್ದಾರೆ. ಘಟನೆ ನಡೆದಂಥ ಸಂದರ್ಭದಲ್ಲಿ ವಿಡಿಯೋ ಕೂಡ ಚಿತ್ರೀಕರಣ ಮಾಡಿದ್ದಾರಂತೆ. ಆ ವಿಡಿಯೋ ಕೂಡ ಕಾಣಿಸ್ತಾ ಇದೆ. ಸರ್ ನಾನು ಕಳಿಸ್ಬೇಕಾಗುತ್ತೆ. ನೋಡ್ರಿ ಓಕೆ ಅಲ್ಲ, ಒಂದು ನಿಮಿಷ, ಒಂದು ಸೆಕೆಂಡು. ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇಟ್ ಮಾಡಿ ಅಂತ. ಸರ್ ನಾನು ಕಳಿಸ್ಬೇಕಾಗುತ್ತೆ. ನೋಡ್ರಿ ಓಕೆ ಅಲ್ಲ, ಒಂದು ನಿಮಿಷ, ಒಂದು ಸೆಕೆಂಡು. ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇಟ್ ಮಾಡಿ ಅಂತ. ಸರ್ ನಾನು ಕಳಿಸ್ಬೇಕಾಗುತ್ತೆ. ನೋಡ್ರಿ ಓಕೆ ಅಲ್ಲ, ಒಂದು ನಿಮಿಷ, ಒಂದು ಸೆಕೆಂಡು. ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇಟ್ ಮಾಡಿ ಅಂತ. ಸರ್ ನಾನು ಕಳಿಸ್ಬೇಕಾಗುತ್ತೆ. ನೋಡ್ರಿ ಓಕೆ ಅಲ್ಲ, ಒಂದು ನಿಮಿಷ, ಒಂದು ಸೆಕೆಂಡು. ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇಟ್ ಮಾಡಿ ಅಂತ. ಸರ್ ನಾನು ಕಳಿಸ್ಬೇಕಾಗುತ್ತೆ. ನೋಡ್ರಿ ಓಕೆ ಅಲ್ಲ, ಒಂದು ನಿಮಿಷ, ಒಂದು ಸೆಕೆಂಡು. ಗ್ಯಾರಂಟಿ ಇದು ಚೇರ್ಮನ್ ಇದಾರಲ್ಲ ಅವರೇ. ಇವಾಗ ಮಹಿಳೆಯರಿಗೆ ಗ್ಯಾರಂಟಿ ಅಂತ ಕಾಂಗ್ರೆಸ್ ಪಕ್ಷ ಏನ್ ಕೊಟ್ಟಿದೆ, ಅದ್ರ ಚೇರ್ಮನ್ ಮಹಿಳೆಯ ಮೇಲೆ ಹಲ್ಲೆ ಮಾಡ್ತಾರೆ, ಮತ್ತೆ ಮಹಿಳೆನ ಅಬ್ಯೂಸ್ ಮಾಡ್ತಾರೆ. ಬೇಕಾದ್ರೆ ಎಷ್ಟೊಂದ್ ಸತಿ ನೀವು ಬೇಕಾದ್ರೆ ಅವ್ರು ಫಾಲೋ ಅಪ್ ಮಾಡಿ ನೋಡಿ, ತುಂಬಾ ಆರೋಗೆಂಟು ಮತ್ತೆ ತುಂಬಾ ವರ್ಗರ ಬಿಹೇವ್ ಮಾಡ್ತಾರೆ. ಈಸ್ ಅನ್ಫಿಟ್ ಟು ಬಿ ಪೊಲಿಟಿಷಿಯನ್. ಓಕೆ, ಅನ್ಫಿಟ್ ಟು ಬಿ ಪೊಲಿಟಿಷಿಯನ್ ಆಗೋದಕ್ಕೆ ನಾಲಾಯಕ ಆಗಿರೋರು, ಮತ್ತೆ ಮಹಿಳೆಯ ನಿಂದಕರು ಅವರು, ಮತ್ತೆ ಮಹಿಳೆ ಮೇಲೆ ದೌರ್ಜನ್ಯ ಮಾಡಿ, ಒಬ್ಬ ದಲಿತ ಹೆಣ್ಮಕ್ಳ ಮೇಲೆ ನನ್ನ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ನಾನು ಒಬ್ಬ ಆಲ್ ಇಂಡಿಯಾ ಪ್ರೊಫೆಷನಲ್ ಕಾಂಗ್ರೆಸ್ ಅಲ್ಲಿ ಸ್ಟೇಟ್ ಫೈನಾನ್ಸ್ ಹೆಡ್ ಆಗಿ ರೆಪ್ರೆಸೆಂಟೇಟಿವ್ ಮಾಡ್ತೀನಿ. ನನ್ನ ಮೇಲೆ ಈ ರೀತಿ ಅಲ್ಲೇ ಆದ್ರೆ ಬೇರೆ ಸಾಮಾನ್ಯ ಮಹಿಳೆಯರ ಗತಿ ಏನಾಗಬೇಕು? ನಾನು ಇವಾಗ ಕ್ವಶನ್ ಮಾಡಿದೆ. ಲಾಸ್ಟ್ ಟೈಮು ನಮಗೆ ಏನೋ ಇಶ್ಯೂ ಆಗಿತ್ತು. ಇವಾಗ ಜಾತಿ ಬಗ್ಗೆ ಒಬ್ಬ ಹೆಣ್ಮಕ್ಳನ್ನ ಪ್ರಾಸ್ಟಿಟ್ಯೂಟ್ ಅಂತ ಹೇಳಿದ್ರೆ ನೀವು ಯಾವಾಗಲೇ ಆಗ್ಲಿ ಆ ಮನುಷ್ಯ ಸಿಕ್ಕಾಗ ಕೇಳ್ತೀರಲ್ವ, ಏನಕ್ಕೆ ಆ ಪದ ಬಳಕೆ ಮಾಡಿದ್ವಿ ಅಂತ. ನನ್ನ ಫೋನಲ್ಲಿ ರೆಕಾರ್ಡಿಂಗ್ ಇದೆ, ನಾನು ಕಳಿಸ್ಕೊಡ್ತೀನಿ. ನವೆಂಬರ್ ಅಲ್ಲಿ ಈ ವಿಚಾರ ಆಯ್ತು. ಅದಾದ್ಮೇಲೆ ನಾವು ಮಾವಳಿ ಶಂಕರ್ಗೂ ಇನ್ಫಾರ್ಮೇಶನ್ ಮಾಡಿದ್ವಿ, ಮತ್ತೆ ಜಾತಿ ಬಗ್ಗೆನೂ ಮಾತಾಡೋದು. ಓಕೆ ಫೈನ್, ಇವಾಗ ಸೇಮ್ ಪಕ್ಷದಲ್ಲೇ ಇರೋದ್ರಿಂದ ಬೇಡ ಕಂಪ್ಲೇಂಟ್ ಎಲ್ಲ ಏನು ಬೇಡ ಅಂತ ಸುಮ್ಮನೆ ಆದ್ವಿ. ಬಟ್ ಆದ್ರೆ ಇವಾಗ ಸೆಕೆಂಡ್ ಟೈಮ್ ಕುಮಾರಕೃಪಾದಲ್ಲಿ ಸಿಕ್ಕಿದಾಗ ಇವತ್ತು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಮತ್ತೆ ಜಾತಿ ಬಗ್ಗೆ ಬೈದಿದ್ದಾರೆ, ಮತ್ತೆ ನನ್ನನ್ನು ಇಲ್ಲಿ ಕುತ್ತಿಗೆಗೂ ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಉಗ್ರಪ್ಪ ಅವರು ಹೆಣ್ಮಕ್ಳ ಬಗ್ಗೆ ತುಂಬಾ ಮಾತಾಡ್ತಾರೆ ಮೀಡಿಯಾದಲ್ಲಿ. ಅದೇ ಉಗ್ರಪ್ಪ ಅವರು ಈ ತರ ಹಲ್ಲೆ ಆದಾಗ ಬಂದು ಪ್ರಶ್ನೆ ಮಾಡ್ಲಿಲ್ಲ, ಮತ್ತೆ ನನಗೆ ಸಪೋರ್ಟ್ ಮಾಡ್ಲಿಲ್ಲ. ಮತ್ತೆ ಸೀನಿಯರ್ ಲೀಡರ್ಸ್ ಇದ್ರು, ಅವ್ರ ಜೊತೆ ಅಷ್ಟು ಜನ ಹುಡುಗರಿದ್ದಾರೆ. ನಾನು ಒಬ್ಳೆ ಹೆಣ್ಮಗ್ಳಿರೋದು, ನಾನು ಯಾರೊಬ್ರು ಸಪೋರ್ಟ್ ಮಾಡ್ಲಿಕ್ಕೆ ಬಂದಿಲ್ಲ, ನಾನೇ ಬಿಡಿಸ್ಕೊಂಡು ಬಂದಿದ್ದೀನಿ. ಆಮೇಲೆ ನಾನು ಮೆಡಿಕಲ್ ಮಾಡಿಸ್ಬಿಟ್ಟು ಪೊಲೀಸ್ ಸ್ಟೇಷನ್ ಬಂದೆ. 3 o'clock ಇಂದ ಪೊಲೀಸ್ ಸ್ಟೇಷನ್ ಅಲ್ಲಿ ಕುತ್ಕೊಂಡಿದ್ದೀನಿ. ಇವಾಗ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಆಗಿದೆ. ಅದು ಮೀಟಿಂಗ್ ತಗೊಂಡು ಇವಾಗ ಅವ್ರು ರಿಜಿಸ್ಟ್ರೇಷನ್ ಮಾಡಿ ಕೊಟ್ಟಿದ್ದಾರೆ. ಮೆಡಿಕಲ್ ಆಗಿದೆ, ನನ್ನ ಕೈ ಇದು ನೀರ್ ಫ್ರಾಕ್ಚರ್ ಆಗಿದೆ, ಮತ್ತೆ ಮನೆಬಲ್ ಟು ಇದು ರೈಟ್ ಮಾಡೋಕ್ಕಾಗಲ್ಲ. 6 ವಾರ ಇದು ಐ ಹ್ಯಾವ್ ಟು ಗೋ ಫಾರ್ ಆರ್ಥೋಪೆಡಿಕ್ ಟ್ರೀಟ್ಮೆಂಟ್ ಹೋಗ್ಬೇಕು. ಒಂದು ಹೆಣ್ಮಕ್ಳಿಗೆ ಒಂದು ಕುಮಾರಕೃಪಾ ಗೆಸ್ಟ್ ಹೌಸ್ ಅಲ್ಲೇ ಪ್ರೊಟೆಕ್ಷನ್ ಇಲ್ಲ ಅಂದ್ರೆ, ವಿಧಾನಸೌಧದಲ್ಲೂ ಪ್ರೊಟೆಕ್ಷನ್ ಇಲ್ಲ, ಕುಮಾರಕೃಪಾದಲ್ಲೂ ಪ್ರೊಟೆಕ್ಷನ್ ಇಲ್ಲ. ಹೆಣ್ಮಕ್ಳಿಗೆ ಇನ್ನೇನಕ್ಕೆ ರಕ್ಷಣೆ ಕೊಡ್ತೀರಿ? ಎಚ್.ಎಂ. ರೇವಣ್ಣ ಗ್ಯಾರಂಟಿ ಇದು ಚೇರ್ಮನ್ ಇದಾರಲ್ಲ ಅವರೇ. ಇವಾಗ ಮಹಿಳೆ ದೂರು ಸಲ್ಲಿಸಿರುವಂತ ನಂದಿನಿ ನಾಗರಾಜ್ ನಮ್ಮ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್. ಎಚ್.ಎಂ. ರೇವಣ್ಣ ಅವರ ಭೇಟಿಗೆ ಕಾರಣ ಏನಿತ್ತು ಮೇಡಮ್? ನನ್ನ ಎಲ್ಲಿ ಮೀಟ್ ಮಾಡಿದ್ರಿ? ಸರ್, ಅವರನ್ನ ನಾನು ಯಾವುದೇ ರೀತಿ ಭೇಟಿ ಮಾಡಿರ್ಲಿಲ್ಲ. ನನ್ನ ಮೊದಲನೇ ಭೇಟಿ ಮುಂಚೆ ಎಲ್ಲ ನಾವು LHL ಎಲ್ಲ ನೋಡ್ತಾ ಇದ್ವಿ ಅವರ ಬಿಹೇವಿಯರ್ನ ಅಷ್ಟೇ. ಅವರನ್ನ ನಾನು ಯಾವುದೇ ರೀತಿ ಭೇಟಿ ಮಾಡಿಲ್ಲ ಇದುವರೆಗೂ ಫಿಸಿಕಲ್ ಆಗಿ. ನೀವು ಇಲ್ಲಿವರೆಗೂ ಫಿಸಿಕಲ್ ಆಗಿ ಭೇಟಿ ಮಾಡಿಲ್ಲ ಅವರನ್ನು. ಈಗ ನಿಮ್ಮ ಮೇಲೆ ನಾನು ಕುಮಾರಕೃಪಾದಲ್ಲಿ ಊಟ ಮಾಡ್ತಾ ಇದ್ದೆ ನೆನ್ನೆ. ನಾನು ಅಲ್ಲೇ ಇದ್ದೆ ಕುಮಾರಕೃಪಾದಲ್ಲಿ. ನಾನು ಹೋದಾದ್ಮೇಲೆ ಅವ್ರು ಬಂದಿದ್ರು, ಅವರು ಉಗ್ರಪ್ಪ ಅವರು ಮತ್ತೆ ಇನ್ನೂ ಇದ್ರು ಸೀನಿಯರ್ ಲೀಡರ್ಸ್. ಸರಿ, ನಿನ್ನೆ ಏನ್ ನಡೀತು ಅಂತ ವಿವರಿಸಬಹುದಾ? ಏನಾಯ್ತು ಅಂತ ವಿವರಿಸಬಹುದಾ ನೀವು? ಸರ್, ನಿನ್ನೆ 3 ಗಂಟೆಗೆ ನಾನು ಊಟ ಮಾಡ್ತಾ ಇದ್ದೆ. ಓಕೆ. ಇವರು ಒಂದು 3:15 ಇದು ಉಗ್ರಪ್ಪ ಅವರು ಮತ್ತೆ ಇನ್ನೂ ಇಬ್ರು ಸೀನಿಯರ್ ಕಾಂಗ್ರೆಸ್ ಲೀಡರ್ಸ್ ಜೊತೆ ಬಂದ್ರು. ಮತ್ತೆ
ಯುವ ಸಂಕಲ್ಪಕ್ಕೆ ಹೋಗಿದ್ದವ್ರು ಇವ್ರ ಫಾಲೋವರ್ಸ್ ಒಂದು 10 ಜನ ಬಂದ್ರು. ಸರಿ. ಅವರು ನಾನು ಊಟ ಮಾಡ್ತಾ ಇರೋ ಟೇಬಲ್ ಅಲ್ಲೇ ಕುತ್ಕೊಂಡಿದ್ರು. ಇವ್ರು ಗನ್ ಮ್ಯಾನು ಮತ್ತೆ ಇವ್ರು ಯಾವ್ದೋ ಪರ್ಸನಲ್ PA ಮತ್ತೆ ಇನ್ನೊಬ್ರು ಯಾರೋ ಫಾಲೋವರ್ಸ್. ಸರಿ. ಓಕೆ, ನಾನು ಊಟ ಮಾಡ್ತಾ ಇದ್ದೆ. ಊಟ ಮಾಡ್ಬೇಕಾದ್ರೆ ಮತ್ತೆ ಇವ್ರು ಏನೇನೋ ಮಾತಾಡ್ತಾ ಇದ್ರು ಬಿಜೆಪಿ ಪಕ್ಷದ ಬಗ್ಗೆ, ಮತ್ತೆ ಇನ್ನೊಬ್ರು ನಮ್ಮ ಕಾಂಗ್ರೆಸ್ ಲೀಡರ್ಸ್ ಬಗ್ಗೆ ಎಲ್ಲ ತುಂಬಾ ವರ್ಗರಾಗಿ ಮಾತಾಡ್ತಾ ಇದ್ರು. ಸರಿ. ಆಮೇಲೆ ಇಂಟರ್ಫಿಯರ್ ಮಾಡ್ಕೊಂಡು ನನ್ನ ಊಟ ಮುಗಿತು. ಮತ್ತೆ ನನ್ ಕಾಲ್ ಬರ್ತಾ ಇತ್ತು. ನಿಮ್ ಜೊತೆ ಏನ್ ಮಾತಾಡಿಲ್ಲ ಅವರು, ಅವ್ರವ್ರಾಗೆ ಮಾತಾಡ್ಕೊಳ್ತಾ ಇದ್ರು, ಅವ್ರವ್ರಿಗೆ ಮಾತಾಡ್ತಾ ಇದ್ರು. ಅವರೊಂದು ಖಾಸಗಿ ವಿಚಾರ ಮಾತನಾಡ್ತಾ ಇದ್ರು, ಖಾಸಗಿ ವಿಚಾರ ಮಾತಾಡ್ತಾ ಇದ್ರು. ಮತ್ತೆ ನನ್ಗೆ ಹಿಂದೆ ಜನವರಿ 4ನೇ ತಾರೀಕು ಒಂದ್ ಯಾವ್ದೋ ವಿಚಾರಕ್ಕೆ ಕಾಲ್ ಮಾಡಿ, ಅಲ್ಲ ಈ ವಿಷಯ ಮುಗಿಸ್ಬಿಡಲಿ, ಹೋಗೋಣ ಅಂತ. ಈ ವಿಷಯ ಮುಗಿಸ್ಬಿಡಿ. ನೆನ್ನೆ ಏನಾಯ್ತು ಅನ್ನೋ ವಿಚಾರ ಅಷ್ಟೇ ಹೇಳಿ. ಸರಿ, ನೆನ್ನೆ ಏನಾಯ್ತು ಅನ್ನೋ ವಿಚಾರ ಅಷ್ಟೇ ಹೇಳಿ. ನಿನ್ನೆ ವಿಚಾರಕ್ಕೆ ಹೇಳ್ತೀನಿ. ಆಮೇಲೆ ನಾನು ಹೋಗ್ಬಿಟ್ಟು ನಾನೇ ನಂದಿನಿ ನಾಗರಾಜ್ ಅಂತ ಆಲ್ ಇಂಡಿಯಾ ಪ್ರೊಫೆಷನಲ್ ಕಾಂಗ್ರೆಸ್ ಅಲ್ಲಿ ಇರೋದು. ನನ್ಗೆ ಹಿಂದೆ ನೀವು ಜಾತಿ ಬಗ್ಗೆ ಕೆಟ್ಟ ಪದ ಬೈದಿದ್ರಲ್ಲ ಅಂತ ನಾನು ಹೋಗಿ ಇದ್ ಮಾಡಿದೆ. ಆಗ ಮತ್ತೆ ಏಕಾಏಕಿ ಕೆಟ್ಟ ಪದಗಳನ್ನ ಬಳಕೆ ಮಾಡಿ ನನ್ಗೆ ಹೊಲ್ಲೆ ಮಾಡೋದಿಕ್ ಪ್ರಯತ್ನ ಪಟ್ರು. ಮತ್ತೆ ನಾನು ದೂಡೋದಿಕ್ಕೆ ಟ್ರೈ ಮಾಡಿದ್ರು. ಮತ್ತೆ ಅಲ್ಲಿರೋರು ಇನ್ನೊಬ್ರು ಕಾಂಗ್ರೆಸ್ ಲೀಡರ್ ಬೆರಳು ತೋರಿಸಿ ಮಾತಾಡಿದ್ರು, ಇವರು ಬೆರಳು ಫಿಂಗರ್ ತೋರಿಸಿ ಮಾತಾಡಿದ್ರು. ಮತ್ತೆ ತುಂಬಾ ಕೆಟ್ಟದಾಗಿ ಗುರಾಯಿಸಿದ್ರು ನಾನೆಲ್ಲ. ಓಕೆ. ಮೊಬೈಲ್ ಆನ್ ಮಾಡ್ಕೊಂಡೆ ಅವರು ಹಿಂಗ್ ಬೈತಾರೆ ಅಂತ ಗೊತ್ತಿದ್ದೆ ನೀವು ಮೊಬೈಲ್ ರೆಕಾರ್ಡ್ ಆನ್ ಮಾಡ್ಕೊಂಡೆ ಹೋಗಿದ್ದಾರೆ? ಯಾಕಂದ್ರೆ ಹೌದು, ಮೊಬೈಲ್ ರೆಕಾರ್ಡ್ ಅಲ್ಲ, ಇವರು ಮುಂಚೆ ನನಗೆ ಕಮ್ ಜಾತಿ ಅನ್ನೋ ಪದ ಯೂಸ್ ಮಾಡಿದ್ದಾರೆ ಜನವರಿ 4ನೇ ತಾರೀಕು ಯಾವುದೋ ಒಂದು ಟೆಂಡರ್ ವಿಚಾರಕ್ಕೆ ಫೋನಲ್ಲಿ. ಓಕೆ. ಅದಕ್ಕೆ ಇವರು, ಯಾಕಂದ್ರೆ ಈ ರೀತಿ ಇರ್ಬೇಕಾದ್ರೆ ನನ್ ಸೇಫ್ಟಿ, ನಾನು ಒಬ್ಳೆ ಮಹಿಳೆ ಇರೋದು ಅಲ್ಲ, ಅಷ್ಟು ಜನ ಜೆಂಟ್ಸ್ ಇರ್ಬೇಕಾದ್ರೆ ನನ್ ಸೇಫ್ಟಿ ಬೇಕಾಗುತ್ತಲ್ಲ. ಓಕೆ. ಅದಕ್ಕೆ ನಾನು ಮೊಬೈಲ್ ಆನ್ ಮಾಡ್ಕೊಂಡು, ಯಾಕಂದ್ರೆ ಇವ್ರು ಈ ತರ ಬೈತಾರೆ ಅಂತ ನಮ್ಗೆ ಆಲ್ರೆಡಿ ನಾವು 4-5 ಸತಿ ಇನ್ಸಿಡೆಂಟ್ ನೋಡಿದೀವಿ, ನನ್ ಕಣ್ಣಾರೆ ನೋಡಿದೀನಿ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬೈದಿರೋದನ್ನ ಮತ್ತೆ ಉಗುಳಿದ್ದಾರೆ, LH ಅಲ್ಲಿ ಉಗುಳಿದ್ದಾರೆ. ಒಬ್ಬ ಸಮೀವುಲ್ಲಾ ಅನ್ನೋರ್ಗೆ ಉಗುಳಿದ್ದಾರೆ ನನ್ ಮುಂದೆನೆ. ಸರಿ ಮೇಡಮ್, ಈಗ ನಿಮಗೆ ಹಿಂದೆ ಯಾವಾಗ ಒಂದ್ಸಲ ನೀವು ಫೋನ್ ಮಾಡಿದ್ರಿ ಅವರಿಗೆ, ಅವರ ಅವಾಚ್ಯ ಶಬ್ದಗಳಿಂದ ಜೊತೆಗೆ ಜಾತಿ? ನಾನು ಮಾಡಿಲ್ಲ ಸರ್, ಅವರೇ ಫೋನ್ ಮಾಡಿದ್ರು ಸರ್ ನನಗೆ. ಅವರೇ ನಿಮಗೆ ಫೋನ್ ಮಾಡಿದ್ರು? ಏನ್ ವಿಷಯ ಫೋನ್ ಮಾಡಿದ್ರು ಸರ್? ಚಂದ್ರಶೇಖರ್ ಅಂತ ಒಬ್ರು ಟೆಂಡರ್ ವಿಚಾರಕ್ಕೆ ನಮ್ಗೆ ಫೋನ್ ಮಾಡಿದ್ರು. ಯಾಕಂದ್ರೆ ನಾವು ಟೆಂಡರ್ ಕೆಲಸ ಮಾಡ್ತಾ ಇದ್ವಿ, ಇವರೇ ಮಧ್ಯಕ್ಕೆ ಇಂಟರ್ಫಿಯರ್ ಆಗ್ಬಿಟ್ಟು ನಾನು ಅದನ್ನ ಮಾಡಿಸ್ತಾ ಇದ್ದೀನಿ, ನೀನ್ ಬರಬೇಡ ಅಂತ ನನಗೆ ಧಮಕಿ ಹಾಕಿ, ಮತ್ತೆ ನೀನ್ ಇಂಥ ಜಾತಿಯವಳು, ಕಮ್ ಜಾತಿಯವರು, ನೀವು ಈ ತರ ಕೆಲಸ ಮಾಡಬಾರ್ದು ಅಂತೆಲ್ಲ ಬೈದಿದ್ರು. ಮತ್ತೆ ಅವ್ರ PS ಸಹ ಚಂದ್ರಶೇಖರ್ ಅವರು ಅಂಬೇಡ್ಕರ್ ಬಗ್ಗೆ ಎಲ್ಲ ಕೆಟ್ಟದಾಗಿ ಮಾತಾಡಿದ್ರು. ಇವರೇ ನನಗೆ ಕಾಲ್ ಮಾಡಿದ್ದು. ಇವ್ರು ಯಾರು ಅಂತ ತಕ್ಷಣಕ್ಕೆ ನೀವು ಕೂಡ ಕಾಂಗ್ರೆಸ್ ಕಾರ್ಯಕರ್ತೆ, ನೀವು ಕಾಂಗ್ರೆಸ್ನಲ್ಲಿ ಇದ್ದುಕೊಂಡು ಸಾರ್ವಜನಿಕರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕು. ನಿಮಗೆ ಅನ್ಯಾಯ ಆದಾಗ ನೀವು ಯಾಕೆ ಪ್ರತಿಭಟಿಸಲಿಲ್ಲ, ದೂರು ಕೊಡ್ಲಿಲ್ಲ ಆ ಸಂದರ್ಭದಲ್ಲಿ? ಸರ್, ಆ ಸಂದರ್ಭದಲ್ಲಿ ನಾನು ದೂರು ಕೊಟ್ಟಿದ್ದೀನಿ. ರಾಹುಲ್ ಗಾಂಧಿ ಅವ್ರಿಗೆ ಕೊಟ್ಟಿದ್ದೀನಿ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ದೂರು ಕೊಟ್ಟಿದ್ದೀನಿ. ಯಾವಾಗ? ಜನವರಿ ತಿಂಗಳಲ್ಲೇ ದೂರು ಕೊಟ್ಟಿದ್ದೀನಿ ಸರ್. ದೂರು ಕೊಟ್ಟಿದ್ದೀರಿ, ಹೌದಾ? ಹೌದು. ದೂರು ಕೊಟ್ಟ ನಂತರದಲ್ಲಿ ಕಾನೂನು ಕ್ರಮ ಜರುಗಿಸುತ್ತೆ? ಜರುಗಲಿಲ್ಲ ಸರ್, ಯಾಕಂದ್ರೆ ನಮ್ಮ ACC ನಲ್ಲಿ ಇರೋದ್ರಿಂದ ಅವರು ACC ನಲ್ಲಿ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಓಕೆ, ಅದೊಂದು ಕಾನೂನು ಪ್ರಕ್ರಿಯೆ ಅಂತ ಅಂದುಕೊಳ್ತೀನಿ. ನೀವು HM ರೇವಣ್ಣ ನಿಮಗೆ ಬೈದಿದ್ರೆ ನೀವು ಕಾನೂನಿನ ಮೊರೆ ಹೋಗಿದ್ದೀರಿ, ಅದು ಕಾನೂನಿನ ಪ್ರಕ್ರಿಯೆಯಲ್ಲಿ ಇದೆ. ಈಗ ನಿನ್ನೆ ನೀವು ಕೂಡ ಅದೇ ವಿಷಯದಲ್ಲಿ ಮಾತನಾಡಿಸ್ಲಿಕ್ಕೆ ಹೋಗಿದ್ದೀರಿ. ಹೌದು, ಅದೇ ವಿಷಯದಲ್ಲಿ ಮಾತನಾಡಕ್ ಹೋಗಿದ್ದೀರಿ. ಏನು ಉದ್ದೇಶ ಇತ್ತು ಅವ್ರನ್ನ ಮಾತಾಡ್ಸೋದು ನಿಮ್ದು? ಮಾತಾಡ್ತಿಲ್ಲ. ಒಂದ್ ನಿಮಿಷ, ಇವಾಗ ಒಬ್ರು ಜಾತಿ ಬಗ್ಗೆ ಒಂದು ಹೆಣ್ಮಗಳನ್ನ ಬೈದ್ರೆ ಇವಾಗ ನಾವು ಕೇಳಬಾರ್ದ? ಯಾಕಂದ್ರೆ ನಾನು ಒಬ್ಬ ಮಹಿಳಾ ಕಾರ್ಯಕರ್ತೆ ಆಗ್ಬಿಟ್ಟು ಈ ತರ ಒಬ್ರು ಮಾಜಿ ಸಚಿವರು ಏನಾದ್ರು ಬೈದ್ರೆ ನಾವು ಕೇಳಬಾರ್ದಾ? ಕ್ವಶನ್ ಮಾಡಬಾರ್ದಾ? ಸರಿ ಮೇಡಮ್, ಕೇಳುವಂತ ಸಂದರ್ಭದಾಗಿತ್ತಾ? ಸರಿ, ಕೇಳುವಂತ ಸಂದರ್ಭದಾಗಿತ್ತಾ? ಕೇಳುವಂತ ಸಂದರ್ಭ ಆಗಿತ್ತು. ಯಾಕಂದ್ರೆ ಎಲ್ಲರೂ ಇದ್ರಲ್ವಾ, ಉಗ್ರಪ್ಪ ಅವರಿದ್ರು. ಉಗ್ರಪ್ಪ ಅವರು ಮೀಡಿಯಾದಲ್ಲಿ ತುಂಬಾ ಹೆಣ್ಮಕ್ಳ ಬಗ್ಗೆ ಎಲ್ಲ ತುಂಬಾ ಮಾತಾಡ್ತಾರಲ್ವಾ. ನಾನು ಹೇಳಿದ ಅರ್ಥ ಏನು ಅಂತ ಹೇಳಿದ್ರೆ, ಪಕ್ಷದ ವೇದಿಕೆಯಲ್ಲಿ ಪಕ್ಷದ ಮುಖಂಡರ ಮುಂದೆ ನೀವು ಹೋಗಿ ನಿಮ್ಮ ಅಳಲನ್ನ ತೋಡಿಕೊಂಡು ನ್ಯಾಯವನ್ನ ಕೇಳಿದ್ರೆ ಅದಕ್ಕೊಂದು ರೀತಿಯ ವೇದಿಕೆ ಅಂತ ಕರೆಯಲ್ಪಡ್ತಿತ್ತು, ಪಕ್ಷದ ವೇದಿಕೆ ಅಂತ. ಇವ್ರು ಊಟಕ್ಕೆ ಕೂತಿದ್ದಾರೆ, ನಾನು ಕೇಳ್ತೀನಿ ಅನ್ನೋದು ಸರಿನಾ? ಸರ್, ಊಟಕ್ಕೆ ಕುತ್ಕೊಂಡ ಪ್ರಶ್ನೆ ಅಲ್ಲ. ಇವಾಗ HM ರೇವಣ್ಣ ಅವ್ರಿಗೂ, ನಾನು ಆಲ್ ಇಂಡಿಯಾ ಪ್ರೊಫೆಷನಲ್ ಕಾಂಗ್ರೆಸ್ ಅಲ್ಲಿ ಇರೋದು, ನಮಗೂ KPCCಗೂ ಸಂಬಂಧ ಇಲ್ಲ. ನಾವು ಎಷ್ಟೇ KPCCಗೆ ದೂರು ಕೊಟ್ರು ಯಾವುದೇ ರೀತಿ ಕ್ರಮ ತಗೊಳ್ಳೋದಿಲ್ಲ. ಇವಾಗ ನನಗೆ ಈ ತರ ಪದ ಇವಾಗ ಅಸಂಬಂಧಿತ ಪದ ಬಳಕೆ ಮಾಡಿದ್ರೆ, ಇವಾಗ HM ರೇವಣ್ಣ ಅವ್ರು ಈ ತರ ಪದ ಬಳಕೆ ಮಾಡಿದ್ರೆ ಯಾಕೆ ಬಳಕೆ ಮಾಡಿದಿರಿ ಅಂತ ನನ್ ಕೇಳೋ ರೈಟ್ಸ್ ಇದೆ ಅಲ್ವಾ? ಎಲ್ಲ ಕುತ್ಕೊಂಡಿದ್ರು ಕೇಳಿದೆ, ಅದ್ರಲ್ಲಿ ಏನ್ ತಪ್ಪಿದೆ? ಸೊ ಆಕಸ್ಮಿಕವಾಗಿ ಸಿಕ್ಕರು ನೀವು ಕೇಳಿದಿರಿ? ಹೌದು, ನಾನು ಇದುವರೆಗೂ ಫಿಸಿಕಲ್ ಮೀಟಿಂಗ್ ಆಗೇ ಇಲ್ಲ. ಓಕೆ, ನೀವೀಗ ಫೋನ್ ರೆಕಾರ್ಡ್ ಮಾಡ್ತೀರಿ ಅಂತ ಗೊತ್ತಾಯ್ತು, ಅವ್ರ ಫೋನ್ ರೆಕಾರ್ಡ್ನ ಅವಾಯ್ಡ್ ಮಾಡಿದ್ದಾರೆ. ಮತ್ತೆ ಅಲ್ಲಿ ಪೂರ್ತಿ CC ಕ್ಯಾಮ್ರಾಸ್ ರೆಕಾರ್ಡ್ ಆಗಿದೆ. ಇವಾಗ CC ಕ್ಯಾಮ್ರಾಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈಗ ನಿಮಗೂ ನೆನ್ನೆಯೂ ಕೂಡ ಅವಾಚ್ಯವಾಗಿ ಬೈದ್ರ ಅವರು? ಹೌದು, ನೆನ್ನೆನೂ ಅವಾಚ್ಯ ಶಬ್ದಗಳನ್ನ ಬೈದ್ರು. ಮತ್ತೆ ನಮ್ ರಾಹುಲ್ ಗಾಂಧಿಗೂ ಕೆಟ್ಟದಾಗ ಬೈದಿದ್ದಾರೆ. ಓಕೆ, ಏನಂತ ಬೈದ್ರು? ಅದು ತುಂಬಾ ಕೆಟ್ಟ ಪದ ಸರ್, ನಾನು ಯೂಸ್ ಮಾಡೋದ್ ಬರಲ್ಲ. ಓಕೆ ಓಕೆ, ಈಗ ನಿಮ್ಮ ಆಗ್ರಹ ಏನು?
ಅವರಿಂದ ಇದು ಇವಾಗ ನನ್ಗೆ ಬೇರೆ ಮೀಡಿಯಾಗೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಟ್ರಾನ್ಸ್ಫರ್ಗೆ ಮತ್ತೆ ಅವ್ರ ಹತ್ರ ಟ್ರಾನ್ಸ್ಫರ್ಗೆ ಹೋಗಿದ್ದೆ, ನಾನು ಟ್ರಾನ್ಸ್ಫರ್ ರಿಕ್ವೆಸ್ಟ್ ಮಾಡಿ ಅವ್ರ ಹತ್ರ ನಾನು ಟ್ರಾನ್ಸ್ಫರ್ಗೆ ಹೋಗೂ ಇಲ್ಲ, ನನಗೆ ಅವಶ್ಯಕತೆನೂ ಇಲ್ಲ, ನಾವು ಅದನ್ನ ಮಾಡೋದು ಇಲ್ಲ. ಇವರ ಇನ್ನು ಎಲೆಕ್ಷನ್ ಅಲ್ಲಿ ಎಲ್ಲರನ್ನು ಕಾಂಗ್ರೆಸ್ ಕಾರ್ಯಕರ್ತರು ಸಿಕ್ಲಿ ಯಾರೇ ಸಿಕ್ಕಿದ್ರು ನಾನು ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ, ಅದ್ ಮಾಡಿಸ್ಕೊಡ್ತೀನಿ ಬನ್ನಿ ಅಂತ ಅವ್ರನ್ನ ಅಪ್ರೋಚ್ ಮಾಡ್ತಾರೆ. ಸರಿ. ನಾನು ಫಸ್ಟ್ ಆಫ್ ಆಲ್ ಅವ್ರನ್ನ ಮೊದಲನೇ ಭೇಟಿ ಮಾಡ್ಬೇಕಾದ್ರೆ ನಾನೇ ಟ್ರಾನ್ಸ್ಫರ್ ಅದಕ್ಕೆ ಟೆಂಡರ್ಗೆ ಅವಶ್ಯಕತೆಯಿಂದ ಅವ್ರ ಜೊತೆ ಹೋಗ್ಲಿ ನಾನು. ಸರಿ, ಯಾವ ಟೆಂಡರ್ ವಿಚಾರಕ್ಕೆ ನಿಮಗೂ ಅವ್ರಿಗೂ ಕಿತ್ತಾಟ ಆಗಿತ್ತು ಮೊದಲ ಸಲ? ಮೊದಲು ಚಂದ್ರಶೇಖರ್ ಅಂತ ಅವರು ಮೈಸೂರಿನವರು, ಅವ್ರದ್ದು ಟೆಂಡರ್ ವಿಚಾರಕ್ಕೆ. ಯಾರದ್ದು ಟೆಂಡರು? ಚಂದ್ರಶೇಖರ್ ಅಂತ. ಓಕೆ, ನೀವು ಆ ಟೆಂಡರ್ ಅಲ್ಲಿ ನಿಮ್ಮ ಪಾತ್ರ ಏನಾಗಿತ್ತು? ನಾವು ಕೆಲಸ ಮಾಡ್ತಾ ಇದ್ವಿ, ಒಂದು ಡ್ರೈನೇಜ್ ಸಿಸ್ಟಮ್. ಓಕೆ, ನೀವು ಕೆಲಸ ಮಾಡಿಸ್ಕೊಡ್ತಾ ಇದ್ರಿ? ಹೌದು. ನೀವು ಗುತ್ತಿಗೆದಾರ? 80% ಇಲ್ಲ, ನಮ್ದು ಸಿವಿಲ್ ಕಾಂಟ್ರಾಕ್ಟ್ ಇದೆ ಸರ್, ನಮ್ಮ ಬ್ರದರು ಮಾಡ್ತಾರೆ. ಓಕೆ, ನೀವು ಸಿವಿಲ್ ಗುತ್ತಿಗೆದಾರಲ್ಲ, ನಿಮ್ಮ ಬ್ರದರ್ ಗುತ್ತಿಗೆದಾರರು. ಹೌದು. ನಿಮ್ಮ ಗುತ್ತಿಗೆದಾರರ ಪರವಾಗಿ ನೀವು ಕೆಲಸ ಮಾಡ್ತಾ ಇದ್ರಿ? ಹೌದು. ಓಕೆ, ರೇವಣ್ಣ ಅವರು ನಿಮ್ಗೆ ಅಡ್ಡಿ ಬಂದು ಈ ಕೆಲಸ ನಾನೇ ಮಾಡ್ತಾ ಇದ್ದೀನಿ ಬಿಟ್ಬಿಡಿ ಅಂತ ಕೇಳಿದ್ರು? ಬಿಟ್ಬಿಡಿ ಅಂತ ಧಮಕಿ ಹಾಕ್ಸಿದ್ರು. ಧಮಕಿ ಹಾಕಿದ್ರು. ಮತ್ತೆ ಈ ವಿಚಾರವಾಗಿ MLA ನಂಜುಂಡಸ್ವಾಮಿ ಸಹ ಇದ್ದಾರೆ ಕೊಂಡೇಗಾಲ, ಅವರು ಫೋನ್ ಮಾಡಿ ಧಮಕಿ ಹಾಕಿದ್ದಾರೆ. ಓಕೆ, ನೀವು ಕಾಂಗ್ರೆಸ್ ಕಾರ್ಯಕರ್ತನೂ ಆಗಿದ್ದೀರಿ, ಜೊತೆಗೆ ಗುತ್ತಿಗೆದಾರರ ಪರವಾಗಿ ಕೆಲಸನೂ ಮಾಡ್ತೀರಿ? ಹೌದೌದು. ಓಕೆ, ನೋಡೋಣ ಮೇಡಮ್, ಧನ್ಯವಾದಗಳು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇಟ್ ಮಾಡಿ ಅಂತ ಸರ್, ನಾನು ಕಳಿಸ್ಬೇಕಾಗುತ್ತೆ.